ನಮಸ್ಕಾರ. ಇದೊಂದು ಔಷಧೀಯ ಬಳ್ಳಿ. ಇದರ ಹೆಸರು ಈಶ್ವರ ಬೇರು ಅಂತ. ಇದಕ್ಕೆ ಈಶ್ವರಿ ಬಳ್ಳಿ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಈಶ್ವರ ಬೇರು ಅಲ್ಲದ್ರೆ ಈಶ್ವರಿ ಬಳ್ಳಿ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿ ಇದರ ಹಿಂದೆ ಒಂದು ಸ್ವಾರಸ್ಯಕರವಾದ ಒಂದು ಕಥೆ ಇದೆ. ಅದು ಏನಂತ ಹೇಳಿದರೆ, ಈ ಭೂಲೋಕದ ಡಕಾಯಿತ ಗುಂಪು ಒಂದು ತಮ್ಮ ಮಂತ್ರಶಕ್ತಿಯನ್ನು ಉಪಯೋಗಿಸಿಕೊಂಡು ಈ ನಾಗಲೋಕಕ್ಕೆ ದಾಳಿ ಮಾಡ್ತಾರಂತೆ. ಅಲ್ಲಿ ದಾಳಿ ಮಾಡಿ ಅಲ್ಲಿದ್ದ ಈ ನಾಗಮಣಿಗಳು ಇರ್ತವಲ್ಲ, ಆ ನಾಗಮಣಿಗಳನ್ನು ಕದೀತಾರೆ. ಅದನ್ನು ಕದ್ದ ಈ ಕೋಪದಲ್ಲಿ ಈ ನಾಗಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಈ ಭೂಲೋಕಕ್ಕೆ ಬಂದು ಈ ಸಿಕ್ಕಿದವರಿಗೆಲ್ಲ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದರೆ ಶುರು ಮಾಡ್ತದೆ, ಅಲ್ಲಿದ್ದ ಮನುಷ್ಯರಿಗೆಲ್ಲರಿಗೂ ಕಚ್ಚಲಿಕ್ಕೆ ಶುರು ಮಾಡ್ತದೆ. ಇದರಿಂದ ಭಯಭೀತರಾದ ಈ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿದ್ದ ಋಷಿಮುನಿಗಳಿಗೆ ಹೋಗಿ ದೂರು ಹೇಳ್ತಾರೆ. ಹೀಗೆ ನಾಗಗಳು ಬಂದು ನಮಗೆ ಕಚ್ತಾ ಇದೆ, ಪರಿಸ್ಥಿತಿ ಹೀಗೆ ಇದೆ ಅಂತ ಹೇಳಿ. ಈ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಋಷಿಗಳು ಇದರ ತೀವ್ರತೆಯನ್ನು ಅರಿತುಕೊಂಡು ತಮ್ಮ ಇದು ತಪಶಕ್ತಿಯ ಪ್ರಭಾವದಿಂದ ದೇವತೆಗಳಿಗೆ ಮೊರೆ ಹೋಗ್ತಾರಂತೆ. ಅಲ್ಲಿಗೆ ಹೋಗಿ ದೇವತೆಗಳಿಗೆ ಇದರ ಬಗ್ಗೆ ಹೇಳ್ತಾರೆ, ಹೀಗೆ ಭೂಲೋಕದಲ್ಲಿ ಹೀಗೆ ನಡೀತಾ ಇದೆ ಅಂತ. ದೇವತೆಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರಲ್ಲಿ ಇದಕ್ಕೆ ಪರಿಹಾರ ಇರೋದಿಲ್ಲ. ಅವರು ಹೇಳ್ತಾರೆ, ನಾವು ನಾರಾಯಣನಲ್ಲಿಗೆ ಹೋಗುವ, ವಿಷ್ಣು ಅಲ್ಲಿಗೆ ಹೋಗುವ ಅಂತ ಹೇಳ್ತಾರಂತೆ. ಅಲ್ಲಿಂದ ಅವರು ವಿಷ್ಣು ಅಲ್ಲಿಗೆ ಹೋಗ್ತಾರೆ. ದೇವತೆಗಳು ಮತ್ತು ಋಷಿಗಳು ಸೇರಿ ವಿಷ್ಣು ಅಲ್ಲಿಗೆ ಹೋಗ್ತಾರೆ. ವಿಷ್ಣು ದೇವರು ಅಂದರೆ ನಾರಾಯಣ ದೇವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇದಕ್ಕೆ ಪರಿಹಾರ ನಮ್ಮ ಈಶ್ವರ ದೇವರೇ ಕೊಡ್ತಾರೆ, ಈಶ್ವರನೇ ಕೊಡ್ತಾನೆ, ಅಂದರೆ ಪರಮೇಶ್ವರನೇ ಕೊಡ್ತಾನೆ ಅಂತ ಹೇಳ್ತಾರಂತೆ. ಅಲ್ಲಿಂದ ಪರಮೇಶ್ವರನಲ್ಲಿಗೆ ಹೋಗಿ ಪರಿಸ್ಥಿತಿಯ ಬಗ್ಗೆ ಹೇಳಿದಾಗ ಪರಮೇಶ್ವರ ಏನು ಮಾಡ್ತಾನೆ ಅಂತ ಹೇಳಿದರೆ, ಪಾರ್ವತಿ ಕಡೆಗೆ ನೋಡಿ ಮುಗುಳ್ನಾಗ್ತಾರಂತೆ. ಪಾರ್ವತಿ ಕಡೆಗೆ ನೋಡಿ ಮುಗುಳ್ನಾಗುವಾಗ ಪಾರ್ವತಿ ದೇವಿ ಅವರು ಅದರ ಬಗ್ಗೆ ಅರ್ಥ ಮಾಡಿಕೊಳ್ತಾರೆ. ಅಂದರೆ ಒಂದು ವಿಷಯದ ಬಗ್ಗೆ ಅವರಿಗೆ ತನ್ನಷ್ಟಿಗೆ ಅರಿವಾಗ್ತದೆ, ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಅಲ್ಲಿಂದ ಪಾರ್ವತಿ ದೇವಿ ಏನು ಮಾಡ್ತಾರೆ ಅಂತ ಹೇಳಿದರೆ, ತನ್ನ ತಲೆಯಿಂದ ಸ್ವಲ್ಪ ಕೂದಲನ್ನು ತೆಗೆದು ಈಶ್ವರ ದೇವರ ಕೈಯಲ್ಲಿ ಕೊಡ್ತಾರಂತೆ. ಆ ಈಶ್ವರ ದೇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ಕೂದಲನ್ನು ತೆಗೆದು ಭೂಲೋಕಕ್ಕೆ ಬಿಸಾಡ್ತಾರಂತೆ. ಭೂಲೋಕಕ್ಕೆ ಬಿಸಾಡಿ ಹೇಳ್ತಾರಂತೆ, ಈ ಬಳ್ಳಿ ಇನ್ನು ಮುಂದೆ ಈಶ್ವರ ಬೇರು, ಅಂದರೆ ಇದರ ಬೇರು ಈಶ್ವರ ಬೇರು ಅಂತಲೂ, ಈ ಬಳ್ಳಿ ಈಶ್ವರಿ ಬಳ್ಳಿ ಅಂತಲೂ ಹೆಸರುವಾಸಿಯಾಗಲಿ. ಈ ಬಳ್ಳಿಯ ಬೇರನ್ನು ಅರೆದು ಈ ಹಾವು ಕಚ್ಚಿದ, ಅಂದರೆ ವಿಷಜಂತುಗಳು ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ಅಲ್ಲಿದ್ದ ಒಂದು ವಿಷ, ಅಂದರೆ ಅದರ ನಂಜು ಹೋಗಿ ಪ್ರಾಣಕ್ಕೇನು ಅಪಾಯ ಆಗುವುದಿಲ್ಲ ಅಂತೇಳಿ ಹೇಳ್ತಾರಂತೆ. ಹೀಗೆ ದೇವತೆಗಳು ಮತ್ತು ಋಷಿಮುನಿಗಳು ವಾಪಸ್ ಬರ್ತಾರೆ. ಬಂದು ಋಷಿಮುನಿಗಳು ಜನರಲ್ಲಿ ಹೇಳ್ತಾರಂತೆ, ಇದನ್ನು ಈಶ್ವರ ಬೇರು ಅಂತ ಒಂದು ಇದೆ, ಈಶ್ವರ ಬಳ್ಳಿ ಅಂತ ಇದೆ, ಈಶ್ವರಿ ಬಳ್ಳಿ ಅಂತ ಇದೆ. ಅದರ ಒಂದು ಬೇರನ್ನು ಅರೆದು ಆ ವಿಸರ್ಜಂತುಗಳು ಒಂದು ಕಡಿದ ಜಾಗಕ್ಕೆ ಹಚ್ಚಿ, ಅಲ್ಲಿಂದ ನಿಮಗೆ ಜೀವಕ್ಕೇನು ಅಪಾಯ ಆಗದೆ, ನಿಮಗೆ ಜೀವಕ್ಕೆ ತೊಂದರೆ ಆಗೋದಿಲ್ಲ, ಇನ್ನು ಮುಂದೆ ಕೂಡ ಅದನ್ನು ಉಪಯೋಗಿಸಿ ಅಂತ ಹೇಳ್ತಾರಂತೆ. ಹೀಗೆ ಇದು ಈಶ್ವರ ದೇವರ ಆಣತಿಯ ಮೇರೆಗೆ ನಾಗಗಳೆಲ್ಲ ಇದು ನಾಗಲೋಕಕ್ಕೆ ತೆರಳ್ತಾರಂತೆ. ಅಂದರೆ ಅವರಿಗೆ ಈ ನಾಗಮಣಿಗಳೆಲ್ಲ ವಾಪಸ್ ಸಿಗುವಂತೆ ಒಂದು ಪರಿಶೀಲನೆ ಮಾಡ್ತಾನೆ, ಅವರು ವಾಪಸ್ ನಾಗಲೋಕಕ್ಕೆ ತೆರಳ್ತಾರೆ. ಹೀಗೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ. ಇದು ನನ್ನ ಅಜ್ಜ ಹೇಳಿದ ಕತೆ. ಇದು ವಿಷಜಂತುಗಳ ಕಡಿತಕ್ಕೆ, ಅಂದರೆ ಈ ಹಾವುಗಳು ಕಡಿದ ಜಾಗಕ್ಕೆ ಅದರ ವಿಷವನ್ನು ಸ್ವಲ್ಪ ತೆಗೆದು ಆ ಜಾಗಕ್ಕೆ ಈ ಬಳ್ಳಿಯ ಈ ಬೇರು ನೋಡಿ, ಇದು ಅದರ ಬಳ್ಳಿಯ ಬೇರು ಇದು, ಅಂದರೆ ಇದು ತುಂಬ ಪರಿಮಳ ಇದೆ, ತುಂಬ ಪರಿಮಳ ಇರ್ತಾರೆ. ಇದು ಎಲೆ ಕೂಡ ನೋಡಿ, ಇದು ಅದರ ಈಶ್ವರ ಬಳ್ಳಿ, ಒಂದು ಈಶ್ವರಿ ಬಳ್ಳಿ, ಒಂದು ಈಶ್ವರ ಬೇರಿನ ಇದು ಎಲೆ ನೋಡಿ, ಇದು ಬಳ್ಳಿ ಹೀಗೆ ಬರ್ತದೆ ಇದರದ್ದು ಬೇರು. ಇದು ಸ್ವಲ್ಪ ಸಣ್ಣ ಬೇರು, ಅಂದರೆ ಸಣ್ಣ ಬಳ್ಳಿ ಆದ ಕಾರಣ ಸಣ್ಣ ಬೇರು ಇದೆ ಇದಕ್ಕೆ. ಇದನ್ನು ಜಜ್ಜಿ ಆ ವಿಷಜಂತುಗಳು ಕಡಿದ ಜಾಗಕ್ಕೆ ಹಚ್ಚಿದರೆ ಅದರ ನಂಜು ಹೋಗಿ ಜೀವಕ್ಕೆ ಏನೂ ಅಪಾಯ ಆಗುವುದಿಲ್ಲ. ಅಷ್ಟು ಮಾತ್ರ ಅಲ್ಲದೆ, ಹಿಂದಿನ ಕಾಲದ ರಾತ್ರಿ ಎಲ್ಲ ಹಾವುಗಳು ಏನಾದರೂ ವಿಷಜಂತುಗಳು ಕಡಿದರೆ ಆ ಜಾಗದಲ್ಲಿ ಈ ಬೈಹುಳು ಇರ್ತದಲ್ಲ, ಅದರೊಳಗಡೆ ಈ ಬೇರನ್ನು ಇಟ್ಟು ಅದರ ಮೇಲ್ಗಡೆ ಕಟ್ತಾ ಇದ್ರಂತೆ. ಯಾಕೆ ಅಂತ ಹೇಳಿದರೆ, ಅಂದರೆ ಆವಾಗ ಆಸ್ಪತ್ರೆ ಅಂದರೆ ವೈದ್ಯರು ಅಂದರೆ ತುಂಬ ದೂರದಲ್ಲಿ ಇರ್ತಿದ್ದಾರೆ, ಅಂದರೆ ಬೆಳಿಗ್ಗೆವರೆಗೆ ಬದುಕಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿ ಅದರ ಮೇಲೆ ಕಟ್ಟುವಂಥದ್ದು. ಮೇಲೆ ಕಟ್ಟಿದರೆ ಅದರಿಂದ ಮೇಲೆ ವಿಷ ಹೋಗುವುದಿಲ್ಲ, ತಲೆಗೆ ಏರಿ ಏನು ಆ ಜೀವಕ್ಕೆ ಅಪಾಯ ಆಗುವುದಿಲ್ಲ ಅಂತ ಅವರ ನಂಬಿಕೆಯಿಂದ ಅಲ್ಲಿ ಕಟ್ತಾ ಇದ್ರಂತೆ. ಮತ್ತು ಬೆಳಿಗ್ಗೆ ವೈದ್ಯರಲ್ಲಿ ಕರ್ಕೊಂಡು ಹೋಗೋದು. ಹೀಗೆ ಈ ಬೇರಿನ ಇದು ಒಂದು ಔಷಧೀಯ ಗುಣವುಳ್ಳ ಒಂದು ಉತ್ತಮ ಬೇರು, ಆಯುರ್ವೇದದಲ್ಲಿ ತುಂಬ ಉಪಯೋಗ ಆಗ್ತದೆ. ಇದು ವಿಷಜಂತುಗಳ ಕಡಿತಕ್ಕಲ್ಲದೆ ಬೇರೆ ಕೂಡ ಈ ಜ್ವರಕ್ಕೆ ಎಲ್ಲ ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಹಲವು ಬೇರುಗಳು, ಸಸ್ಯಗಳು, ಬಳ್ಳಿಗಳು ನಮ್ಮ ಒಂದು ಪ್ರಕೃತಿಯಲ್ಲಿ ಔಷಧಿ ಗುಣ ಇರುವಂಥದ್ದು ಕಾಣಲಿಕ್ಕೆ ಸಿಗ್ತದೆ. ಅದರ ಬಗ್ಗೆ ನಾನು ಮುಂದೆ ಕೂಡ ನಿಮಗೆ ಈ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ಈ ವಿಡಿಯೋ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಕೂಡ ಮಾಡಿ. ಹಾಗೆ ದಿವಾಕರ್ ನಾಯ್ಕ್ ವ್ಲಾಗ್ಸ್ ಅಂತ ಇರುವ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.